ವೆರಿ ವೆಲ್ಕಮ್ ಬ್ಯಾಕ್ ಎಲ್ಲ ಕೇಸರಿ ನೀಟ್ ವಿದ್ಯಾರ್ಥಿಗಳೇ. ಈ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಲವೊಂದು ನಿಮಗೆ ಇದು ತೋರಿಸ್ತೀನಿ ಯಾವ ರೀತಿ ಕೌನ್ಸಿಲಿಂಗಲ್ಲಿ ನಿಮಗೆ ಒಂದು ವೆಬ್ಸೈಟ್ ಆಪರೇಟ್ ಆಗುತ್ತಂತ. ಓಕೆ, ಸೊ ಇಲ್ಲಿ ನಿಮಗೆ ರಿಸಲ್ಟ್ ಬಂದ ತಕ್ಷಣವೇ ಈ ರೀತಿ ಆಗುತ್ತೆ. ಎಕ್ಸಾಂಪಲ್ಗೆ ಇವಾಗ ಇದು ನರ್ಸಿಂಗ್ ಅಂತ ಇದೆ. ಸೊ ಕಂಗ್ರ್ಯಾಚುಲೇಷನ್ ಕೊಟ್ಟಿರ್ತಾರೆ, ನಿಮ್ಮ ಸಿ ಟಿ ನಂಬರ್ ಕೊಟ್ಟಿರ್ತಾರೆ, ನಿಮ್ಮ ನೇಮು, ಓಕೆ, ನಿಮ್ಮ ಯಾವ ಡಿಸಿಪ್ಲಿನು, ಯಾವ ಕಾಲೇಜು, ಫೀಸ್ ಎಷ್ಟಿದೆ ಎಲ್ಲ ಕೂಡ ಕೊಟ್ಟಿರ್ತಾರೆ. ಓಕೆ, ಸೊ ನೋಡಿ ಈ ರೀತಿ ನಿಮಗೆ ಕಾಣಿಸುತ್ತೆ. ನಿಮ್ಮದು ಕೂಡ ಇದೇ ರೀತಿ ಬರುತ್ತೆ. ನೆಕ್ಸ್ಟು ಇದು 3 ಕಾಲಮ್ ಅಂತ ಹೇಳಿದ್ದಲ್ಲ ಆಪ್ಷನ್ ಎಂಟ್ರಿಯಲ್ಲಿ, ಇದೇ ರೀತಿ ಇರುತ್ತೆ. ಫಸ್ಟ್ ಆಪ್ಷನ್ ಎಂಟ್ರಿ, ಅಲಾಟ್ಮೆಂಟ್, ಅಕೌಂಟ್ ಸೆಟ್ಟಿಂಗ್ಸ್. ಸೊ ಇಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಫಸ್ಟ್ ಲೆಫ್ಟ್ ಸೈಡ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿದ್ರೆ ಮತ್ತೆ 3 ಕಾಲಮ್ ಬರುತ್ತೆ. ಅಲ್ಲಿ ನೀವು ಕಾಲೇಜ್ ಎಂಟ್ರಿ ಮಾಡ್ಬೋದು. ರೈಟ್ ಸೈಡ್ ನಿಮಗೆ ಚೇಂಜ್ ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಲಾಗಿನ್ ಹಿಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ನಿಮ್ಮನ್ನು ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೋಬೋದು, ನಿಮ್ಮ ಇಮೇಲ್ ಐ ಡಿ ಕೂಡ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಈ ರೀತಿ ಡೀಟೇಲ್ ಆಪ್ಷನ್ ಒಂದು ವರ್ಕ್ಶೀಟ್ ಕೊಟ್ಟಿರ್ತಾರೆ. ಓಕೆ, ಸೀಟ್ ಅಲಾಟ್ ಆದರೆ ಮಿಡಲ್ ಸೆಕ್ಷನ್ದಲ್ಲಿ ಕೊಟ್ಟಿರ್ತಾರೆ, ಈ ಕಾಲೇಜ್ ಅಲಾಟ್ ಆಗಿದೆ, ಯು ಕ್ಯಾನ್ ಗೋ ಫಾರ್ ದ ಫರ್ದರ್ ಸ್ಟೆಪ್ಸ್ ಅಂತ. ಓಕೆ, ಇಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಮೇಲೆ ಕೊಡ್ತಾರೆ, ಪೇಮೆಂಟ್ ಹಿಸ್ಟ್ರಿ ಕೊಡ್ತಾರೆ, ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಕೊಡ್ತಾರೆ. ಓಕೆ, ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಕೂಡ ಕೊಡ್ತಾರೆ. ಸೊ ಈ ರೀತಿ ವರ್ಕ್ ಆಗುತ್ತೆ. ಇಲ್ಲಿ ನೋಡಿ ಎಕ್ಸಾಂಪಲ್ಗೆ ಹೋದ ವರ್ಷದ್ದು ಅಥವಾ ಹಚ್ಚಿ ವರ್ಷದ್ದು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಈ ರೀತಿ ಲಿಂಕ್ ಆಗುತ್ತೆ. ನಿಮಗೂ ಕೂಡ ಇದೇ ರೀತಿ UGCET 2024 ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಅಂತ ಕೊಡ್ತಾರೆ ಮುಂದೆ. ಓಕೆ, ಇಲ್ಲಿ ನೋಡಿ ಯಾರೋ ಒಬ್ಬ ವಿದ್ಯಾರ್ಥಿಗಳು ನಂಗೆ ಸೆಂಡ್ ಮಾಡಿದ್ದೀರಾ ಸರ್, ಈ ರೀತಿ ನಾನು ಕಾಲೇಜ್ ಲಿಸ್ಟನ್ನು ಮಾಡಿದ್ದೇನೆ. ಸೊ ಈ ರೀತಿ ನಡೀತದೆ. ಅಫ್ಕೋರ್ಸ್ ವೆರಿ ಗುಡ್, ಭಾಳ ಜನ ನನ್ನ ಮಾತನ್ನು ಕೇಳಿದ್ದೀರಾ ಅಂತ ಅನ್ಕೋತೀನಿ. ನೋಡಿ ಇಲ್ಲಿ ನೋಡಿ ಭಾಳ ಜನ ಈ ರೀತಿ ಕಾಲೇಜ್ ಲಿಸ್ಟನ್ನು ಬರೆದಿದ್ದಾರೆ. ನಂಗೆ ಖುಷಿ ಆಯಿತು, ಯಾಕೆಂದರೆ ಅಟ್ಲೀಸ್ಟ್ ಟ್ರೈ ಮಾಡಿದ್ದೀರಾ. ಓಕೆ, ಈ ರೀತಿ ಕಾಲೇಜ್ ಲಿಸ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ, ಆಯಿತಾ. ಸೊ ಅಪ್ ಟು 200 1000 ಕೂಡ ಕಾಲೇಜ್ ಮಾಡಿ, ಇವನು 20-30 ಕಾಲೇಜ್ ಹಬ್ಬ ಅಂದ್ರೆ ಹಾಕಿದ್ದೀರಾ. ಸೊ ಇನ್ನೂ ಕೂಡ ಮ್ಯಾಕ್ಸಿಮಮ್ ನೀವು ಆಪ್ಷನ್ ಎಂಟ್ರಿಗೆ ರೆಡಿಯಾಗಿ. ಓಕೆ, ಸೊ ನಿಮ್ಮದು ಕೂಡ ರ್ಯಾಂಕಿಂಗ್ ಚೆನ್ನಾಗಿದೆ, ಟ್ರೈ ಮಾಡಿ, ಆಯಿತಾ. 15,000ಕ್ಕೆ MSURS ಸಿಗುತ್ತೆ, ಟ್ರೈ ಮಾಡಿ. ಓಕೆ, ಯಾಕಂದರೆ ಏನು ಹೇಳೋಕ್ಕೆ ಬರಲ್ಲ ಯಾವ ಟೈಮಿಗೆ ಏನಾಗುತ್ತೆ ಅಂತ. ಸೊ ಡಿಪೆಂಡಿಂಗ್ ಅಪಾನ್ ದ ವೇಕೆನ್ಸಿ. ಓಕೆ, ನಿಮ್ಮ ಈ ರ್ಯಾಂಕ್ ಕೂಡ ಚೆನ್ನಾಗಿದೆ, 3,000. ನಿಮ್ಗೆ ಒಳ್ಳೆ ಕಾಲೇಜ್ ಸಿಗುತ್ತೆ ಬೆಂಗಳೂರಲ್ಲಿ ಡೆಫಿನೆಟ್ಲಿ. ಓಕೆ, ಸೊ ಸಪ್ಲಿಮೆಂಟ್ರಿ 3 ಎಕ್ಸಾಮ್ ಬರೆಯೋ ಸ್ಟೂಡೆಂಟ್ಸ್ಗೆ KCT ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಹಾಕ್ಬೋದಾ? ಪ್ಲೀಸ್ ರಿಪ್ಲೈ ಸರ್. ಹೊಸದೇ ಆಗುತ್ತೆ. ಸೊ ಕೇದವರು ಸ್ವಲ್ಪ ನಿಮಗೆ ಇದು ಕೊಡಬೇಕು ಚಾನ್ಸು. ಸೊ ಹೊಸದೇ ಮೇಲ್ ಮಾಡಿ ಕೇದವರಿಗೆ. ನರ್ಸಿಂಗ್ ಎಷ್ಟಿದೆ ಟ್ರೈ ಮಾಡಿ, ಬೇರೆ ಬೇರೆ ಕೋರ್ಸ್ ಕೂಡ. ನೆಕ್ಸ್ಟು ಇಲ್ಲಿ US ಧಾರವಾಡ ಸಿಗುತ್ತಾ? 566 ರ್ಯಾಂಕ್ ಇದೆ ಅಂತ ಹಾಕಿದ್ದಾರೆ. ಚಾನ್ಸಸ್ ಸ್ವಲ್ಪ ಇದೆ, ಟ್ರೈ ಮಾಡಿ. ಓಕೆ, ಯಾಕಂದರೆ ಏನಾಗೋದು ಗೊತ್ತಾ, US ಧಾರವಾಡದಲ್ಲಿ ನಿಮಗೆ ಬೇರೆ ಬೇರೆ ಡಿಸಿಪ್ಲಿನ್ ಇದೆ, ಬರೀ ಅಗ್ರಿಕಲ್ಚರ್ ಇಲ್ಲ, ನಿಮಗೆ ಅಲ್ಲಿ ಇದು ಫುಡ್ ಟೆಕ್ ಅಂತ ಇರುತ್ತೆ. ಹೌದಾ, ಮತ್ತು ಇನ್ನೊಂದು ನಿಮಗೆ ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಓಕೆ, ಸೊ ಇವೆಲ್ಲ ನೀವು ಟ್ರೈ ಮಾಡ್ಬೋದು. ಈವನ್ BTech ಕೂಡ ಇರುತ್ತೆ, BTech. ಓಕೆ, BTech ಇನ್ ಅಗ್ರಿಕಲ್ಚರ್. ನೆಕ್ಸ್ಟು ಥ್ಯಾಂಕ್ ಯು ಫಾರ್. ಓಕೆ, ಮತ್ತೆ ಫ್ರಮ್ ಕೋಲಾರ ಆಯಿತು. ಸ್ಕಾಲರ್ಶಿಪ್ ನನಗೆ DM ಮಾಡಿ ಇನ್ಸ್ಟಾಗ್ರಾಮ್ದಲ್ಲಿ ಡೈರೆಕ್ಟ್ ಮೆಸೇಜ್. ಓಕೆ ಸರ್, ಕಾಲೇಜ್ ಸೆಲೆಕ್ಷನ್ ಯಾವಾಗ ಬಿಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಬಿಡ್ತಾರೆ. ಓಕೆ, ಸೊ ನೋಡಿ ಏನಾಗುತ್ತೆ ನಾನು ಹೇಳಿದ್ರಲ್ಲ, ಸೊ ಇಟ್ ವಿಲ್ ಟೇಕ್ ಸಮ್ ಇಟ್ ಬಿಟ್ ಮೋರ್ ಟೈಮ್. ಇವನ್ ನೀಟ್ ರಿಸಲ್ಟ್ ಸಂಬಂಧ ಮತ್ತು ನೀಟ್ ಅವ್ರದ್ದು ಒಂದು ಏನಾಗ್ತಾ ಇದೆ ಅಂದರೆ, ಆ ರಿಸಲ್ಟ್ ಸಂಬಂಧ ಬೇರೆಯವ್ರದ್ದು ಕೂಡ ಕೌನ್ಸಿಲಿಂಗಲ್ಲಿ ವೇಟ್ ಆಗೋ ಚಾನ್ಸ್ ಇದೆ. ಅದಕ್ಕೆ NTA ಅಥವಾ ಏನು ನಮ್ಮ KAದವ್ರಿಗೆ ಅದಕ್ಕೆ ರೆಸ್ಪಾಂಡ್ ಆಗಬೇಕು ಎಲ್ಲ ನೀಟ್ ರಿಸಲ್ಟ್ ಶೀಟ್ಸನ್ನು. ಓಕೆ, ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನೋಡಿ EWS ಎಕನಾಮಿಕಲ್ ವೀಕರ್ ಸೆಕ್ಷನ್ ನಿಮಗೆ ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಅಷ್ಟೊಂದು ಎಫೆಕ್ಟ್ ಆಗಲ್ಲ, ಬಟ್ ಸ್ಟಿಲ್ ದೆನ್ ಓಕೆ, ಇಟ್ಸ್ ಫೈನ್, ಯು ಕ್ಯಾನ್ ಸೇ. ಸರ್, ಕ್ಯಾನ್ ಯು ಸೇ ಹೌ ಟು ಯೂಸ್ ವೆನ್ ವಿಲ್ ದ ಅಲೋ ಟು ಎಡಿಟ್ ದ RD ನಂಬರ್? ಸೊ ಅದು ಸ್ವಲ್ಪ ಎಡಿಟ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಅದಕ್ಕೆ ನಾನು ಏನು ಹೇಳಿದೆ ಅಂದರೆ, ಒಂದು ಸತಿ ಮೇಲ್ ಹಾಕಿ ಮತ್ತು ಪೋಸ್ಟ್ ಕೂಡ ಕಳಿಸಿ ಅಂತ, ನಿಮ್ಮದೇನು RD ನಂಬರ್ ಹೊಸದಾಗಿ ಮಾಡಿಸಿದ್ದೀರಾ. ಓಕೆ, ಅವರಿಗೆ. ನೆಕ್ಸ್ಟು ಟ್ರೈ ಮಾಡಿ, EC ಇಂದಲ್ವಾ, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್. ನೆಕ್ಸ್ಟು ಭಾಳ ಜನ ಕಮೆಂಟ್ ಹಾಕಿದ್ದೀರಾ, ಹೌದಾ, ನಾನು ರಿಪ್ಲೈ ಕೊಡ್ತೀನಿ ಇನ್ ದ ಕಮೆಂಟ್ ಸೆಕ್ಷನ್ ಇಟ್ ಸೆಲ್ಫ್. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಕೂಡ ಆದಷ್ಟು ಬೇಗನೆ ಬಿಡ್ತಾರೆ. ಓಕೆ, ಚಾನ್ಸಸ್ ಹೈ ಇದೆ, ಇದೇ ಬರುವಂಥ ವಾರ ಅಥವಾ ಮುಂದಿನ ವಾರ ಒಳಗಡೆ ಡೆಫಿನೆಟ್ಲಿ ಬರೋ ಚಾನ್ಸ್ ಇದೆ, ನೋಡೋಣ. ನೆಕ್ಸ್ಟ್ ಸರ್, ನೀಟ್ ಇಷ್ಟು ರ್ಯಾಂಕ್ ಇದೆ, ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ? ಸ್ವಲ್ಪ ಡೌಟು. SC ಇದ್ದೀರಾ, ನೀವು ಬೇರೆ ಯಾವುದು ಟ್ರೈ ಮಾಡಿ, BAMS ಅಂತೆಲ್ಲ ಬರ್ಬೋದು. ಓಕೆ, BPT ಸೆಮಿ ಗೌರ್ಮೆಂಟ್ ಕಾಲೇಜ್ ಲಿಸ್ಟ್ ಹೇಳಿ, ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ BPT ಬಗ್ಗೆ, ಡೋಂಟ್ ವರಿ. ಓಕೆ, ಸೊ ಫೈನಲಿ ನೋಡಿದ್ರಲ್ಲ, ಈ ರೀತಿ ವರ್ಕ್ ಆಗುತ್ತೆ, ಈ ರೀತಿ ನಿಮಗೆ ತೋರಿಸುತ್ತೆ. ಓಕೆ, ಸೊ ಇದಕ್ಕೆ ನಿಮಗೆ ಮುಂಚಿತವಾಗಿ ನಿಮಗೆ ನೀವು ಐಡಿಯಾ ಕೊಟ್ಟರೆ ನಿಮ್ಗೆ ಗೊತ್ತಾಗುತ್ತೆ ಮುಂದೆ, ಹೌದು ಸರ್ ಈ ರೀತಿ ನಂಗೆ ಮುಂಚಿತವಾಗಿ ಹೇಳಿದ್ರು ಅಂತ ನಿಮಗೆ ನೆನಪಾಗುತ್ತೆ. ಓಕೆ, ಸೊ ಇವೆಲ್ಲ ಒನ್ ಬೈ ಒನ್ ಸ್ಟೆಪ್ ನಿಮಗೆ ಆಲ್ರೆಡಿ ಒಂದು ಸ್ವಲ್ಪ ಕಂಪ್ಲೀಟ್ ವಿಡಿಯೋ ಮಾಡಿದ್ದೇನೆ. ಸೊ ಯು ಕ್ಯಾನ್ ಚೆಕ್ಔಟ್, ಆ ಕಮೆಂಟಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ ಆಪ್ಷನ್ ಇದ್ದು, ಒಂದು ಸರಿ ನೋಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ, ಕಾಲೇಜ್ ಗ್ರೂಪ್ಸ್ಗೆ ಶೇರ್ ಮಾಡಿ ತಪ್ಪದೆ. ಥ್ಯಾಂಕ್ ಯು.